ನಮ್ಮ ಮೈಸೂರು ಭಾಗದ ಹಿರಿಯ ಕಾಂಗ್ರೆಸ್ ಮುಖಂಡರು ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಎಸ್ ಸಿ ಬಸವರಾಜಣ್ಣನವರಿಗೆ ವಿಧಾನ ಪರಿಷತ್ ಸ್ಥಾನವನ್ನು ಕೊಡಬೇಕು ಅಂತೇಳಿ ಒತ್ತಾಯಿಸಿ ಇವತ್ತು ನಾವು ಮೈಸೂರು, ಮಂಡ್ಯ, ಚಾಮರಾಜನಗರ, ಹಾಸನ, ಕೊಡಗು ಜಿಲ್ಲೆಗಳಿಂದ ಸಾವಿರಾರು ಜನ ಇವತ್ತು ಎಸ್ ಸಿ ಬಸವರಾಜರವರು ಅಭಿಮಾನಿಗಳು ಮತ್ತು ನಾಯಕ ಸಮಾಜ ಎಲ್ಲ ಮುಖಂಡರುಗಳು ಹಾಗೂ ಜಾತ್ಯತೀತವಾಗಿ ಎಲ್ಲ ಹಿಂದುಳಿದ ವರ್ಗದವರೆಲ್ಲರೂ ಕೂಡ ಇವತ್ತು ಏನೋ ಒಂದು ಮೆರವಣಿಗೆ ಮುಖಾಂತರ ಇವತ್ತು ಕಾಂಗ್ರೆಸ್ ಕಚೇರಿಗೆ ಬಂದು ನಾವು ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯ್ ಕುಮಾರ್ ಮುಖಾಂತರ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ KPCC ಅಧ್ಯಕ್ಷರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಸ್ವತಂತ್ರ ಬಂದ ದಿನದಿಂದಲೂ ಕೂಡ ನಮ್ಮ ವಾಲ್ಮೀಕಿ ನಾಯಕ ಸಮಾಜಕ್ಕೆ ಮೈಸೂರಿನವ್ರಿಗೆ ಇವತ್ತಿನವರೆಗೂ ಕೂಡ ವಿಧಾನ ಪರಿಷತ್ ಸ್ಥಾನವನ್ನು ಕೊಟ್ಟಿಲ್ಲ. ಈಗಾಗಲೇ BJP ಮತ್ತು JDSನವರು ವಿಧಾನ ಪರಿಷತ್ ಸ್ಥಾನವನ್ನು ಕೊಟ್ಟಿದ್ದಾರೆ. ಆದರೆ ನಾವು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಏನು ಹೆಚ್ಚು ಮತವನ್ನು ನೀಡಿ ನಾವು ಇವತ್ತು ಏನು 15 ಕ್ಷೇತ್ರಗಳಲ್ಲಿ 15 ಸ್ಥಾನಗಳನ್ನು ನಾವು ಗೆಲ್ಲಿಸಿದ್ದೀವಿ. ಜೊತೆಗೆ ಚಾಮರಾಜನಗರ ಲೋಕಸಭಾ ಸ್ಥಾನವನ್ನು ಕೂಡ ಗೆಲ್ಲಿಸಿದ್ದೀವಿ. ಅದಕ್ಕೆ ಮೂಲ ಕಾರಣ ಆಗಿರ್ತಕ್ಕಂಥ ಎಸ್ ಸಿ ಬಸವರಾಜ್ ಅವರು. ಹಾಗಾಗಿ ಅವ್ರಿಗೆ ಎಸ್ ಸಿ ಬಸವರಾಜ್ ಅವರಿಗೆ ವಿಧಾನ ಪರಿಷತ್ ಸ್ಥಾನ ಕೊಡಲೇಬೇಕು ಅಂತೇಳಿ ಒತ್ತಾಯ ಮಾಡ್ತೇವೆ. ಜೊತೆಗೆ ಅನಿಲ್ ಚಿಕ್ಕಮಾದ ಅವ್ರಿಗೂ ಕೂಡ ಸಚಿವ ಸ್ಥಾನವನ್ನು ಕೊಡಬೇಕು. ಈ ಭಾಗದ ಏಕೈಕ ಶಾಸಕರು ಅನಿಲ್ ಚಿಕ್ಕಮಾದ ಆಗಿರೋದ್ರಿಂದ ಅವರು ಕೊಡಬೇಕು. ನಿಗಮ ಮಂಡಳಿ ಕೂಡ ನಾಯಕ ಸಮಾಜದವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಇವತ್ತು ನಾವು ಮೆರವಣಿಗೆ ಮುಖಾಂತರ ಹೈಕಮಾಂಡ್ಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ನಮ್ಮ ಮನವಿಗೆ ಸ್ಪಂದಿಸ್ತಿಲ್ಲ ಅಂತ ಹೇಳಿದ್ರೆ ಈಗ ಎಲ್ಲ ನಮ್ಮ ನಾಯಕ ಸಮಾಜದ ಯುವಕರುಗಳು ವಿದ್ಯಾವಂತರಾಗಿದ್ದಾರೆ, ತಿಳುವಳಿಕೆ ಆಗಿದ್ದಾರೆ, ಪ್ರಬುದ್ಧರಾಗಿದ್ದಾರೆ. 2023ರ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಕೊಟ್ಟು 137 ಸ್ಥಾನ ಬರಲಿಕ್ಕೆ ನಾಯಕ ಸಮಾಜ 105 ಕ್ಷೇತ್ರಗಳಲ್ಲಿ ನಿರ್ಣಾಯಕರಾಗಿದ್ದೀವಿ. ನಾವು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತಂದಿದ್ದೀವಿ. ಇವತ್ತು ಎಸ್ ಸಿ ಬಸವರಾಜ್ ಅವರಿಗೆ ವಿಧಾನ ಪರಿಷತ್ ಸ್ಥಾನವನ್ನು ಕೊಡಲಿಲ್ಲ ಅಂದರೆ, ಅನಿಲ್ ಚಿಕ್ಕಮಾದ ಅವರಿಗೆ ಸಚಿವ ಸ್ಥಾನ ಕೊಡಲಿಲ್ಲ ಅಂದರೆ, ನಾಯಕ ಸಮಾಜ ಹಿರಿಯ ಮುಖಂಡರುಗಳಿದ್ದಾರೆ ಅವ್ರಿಗೆ ರಾಜಕೀಯ ಸ್ಥಾನಮಾನಗಳನ್ನು ನಿಗಮ ಮಂಡಳಿ ಕೊಡಲಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ಗೆ ಹಾನಿ ಆಗ್ಬೋದು. ಹಾನಿಯನ್ನು ತಪ್ಪಿಸಬೇಕಾದ್ರೆ ಮುನ್ನೆಚ್ಚರಿಕವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಅವರು ಈ ಕೂಡಲೇ ಎಸ್ ಸಿ ಬಸವರಾಜ್ ಅವರಿಗೆ ಮುಂದಿನ ತಿಂಗಳು ನಡೆಯುವಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಾಮನಿರ್ದೇಶನ ಮಾಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತೇವೆ.